ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಸೂಚನೆ. ಚಿಂತಾಮಣಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸಿಕ್ತು ಬೋರ್ವೆಲ್ ಕಿಟ್. ಮೋಟಾರ್ ಮಾರ್ಕೋಬೇಡಿ, ಟೊಮ್ಯಾಟೊ ಬೆಳೆದು ಕೈ ಸುಟ್ಕೋಬೇಡಿ, ರೈತರಿಗೆ ಇಒ ಆನಂದ್ ಬಿಗ್ ವಾರ್ನಿಂಗ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫೈರ್ ನ್ಯೂಸ್ ಕನ್ನಡ. ನಾನು ಅಪೂರ್ವ. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರಿಗೆ ನೀರಿನ ಬೆಲೆ ಏನು ಅನ್ನೋದು ಚೆನ್ನಾಗಿ ಗೊತ್ತು. ಇದೀಗ ಚಿಂತಾಮಣಿ ತಾಲೂಕಿನ ರೈತ ಬಾಂಧವರಿಗೊಂದು ಮಹತ್ವದ ಸುದ್ದಿಯಲ್ಲಿದೆ. ತಾಲೂಕಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಉಚಿತ ಪಂಪ್ ಹಾಗೂ ಮೋಟಾರ್ ಕಿಟ್ ವಿತರಿಸಲಾಗಿದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಂತಾಮಣಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇರ ಮಾರ್ಗದರ್ಶನ ಹಾಗೂ ಸೂಚನೆಯ ಮೇರೆಗೆ ತಾಲೂಕ್ ಪಂಚಾಯತ್ ಇಒ ಆನಂದ್ ಹಾಗೂ ಅಧಿಕಾರಿಗಳು ಪಾಲಿಟೆಕ್ನಿಕ್ ಕ್ರೀಡಾಂಗಣದಲ್ಲಿ ಪಂಪ್ ಮೋಟಾರ್ ಸಾಮಗ್ರಿಗಳನ್ನು ವಿತರಿಸಿದರು. ಇದೇ ವೇಳೆ ಇಒ ಆನಂದ್ ಅವರು ರೈತರಿಗೆ ನೀಡಿದ ಖಡಕ್ ಕಿವಿ ಮಾತು ಹಾಗೂ ಜಾಗೃತಿಯನ್ನು ಮೂಡಿಸಿದರು. ಹೌದು ವೀಕ್ಷಕರೇ, ಕಳೆದ 2018-19ನೇ ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಡಿಯಲ್ಲಿ ಮಂಜೂರಾಗಿದ್ದ ಬೋರ್ವೆಲ್ ಫಲಾನುಭವಿಗಳಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ. ವರ್ಷಗಳ ಕಾಯುವಿಕೆಗೆ ಈಗ ತೆರೆ ಬಿದ್ದಿದ್ದು ಒಟ್ಟು 14 ಅರ್ಹ ಫಲಾನುಭವಿಗಳಿಗೆ ಪಂಪ್, ಮೋಟಾರ್, ಪೈಪ್ ಹಾಗೂ ಕೇಬಲ್ ಒಳಗೊಂಡ ಸಂಪೂರ್ಣ ಸಾಮಗ್ರಿಗಳನ್ನು ಯಶಸ್ವಿಯಾಗಿ ವಿತರಿಸಲಾಯಿತು. ಚಿಂತಾಮಣಿ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತ್ ಇಒ ಆನಂದ್ ಅವರ ಜೊತೆ ಸಮಾಜ ಕಲ್ಯಾಣ ಇಲಾಖೆಯ ಕ್ಷೇತ್ರ ಅಧಿಕಾರಿ ವಿಕ್ರಮ್ ಹಾಗೂ ತಾಲೂಕಿನ ಹಲವು ರೈತ ಫಲಾನುಭವಿಗಳು ಉಪಸ್ಥಿತರಿದ್ದರು. ಸಾಮಗ್ರಿ ವಿತರಿಸಿ ಮಾತನಾಡಿದ ಇಒ ಆನಂದ್ ಅವರು, ಸರ್ಕಾರ ನೀಡಿದ ಉಚಿತ ಪಂಪ್ ಮತ್ತು ಮೋಟಾರ್ಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಮಾರಿಕೊಳ್ಳಬೇಡಿ. ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಅಂತರ್ಜಲದ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಿ ಎಂದು ಖಡಕ್ ಸಂದೇಶ ರವಾನಿಸಿದರು. ದಯವಿಟ್ಟು ಟೊಮ್ಯಾಟೊ ಬೆಳೆಯನ್ನ ಆಸೆಬಿಟ್ಟು ಹಾಕಿಸಿಕೊಂಡು ಕೈ ಸುಟ್ಕೋಬೇಡ್ರಿ. ಅದರ ಪರ್ಯಾಯ ಬೆಲೆಗಳು ಬಹಳಷ್ಟು ಇದಾವೆ. ನುಗ್ಗೆ ಆಗಿರಬಹುದು, ಬೇರೆ ಬಾಳೆ ಆಗಿರಬಹುದು, ಕರಿಬೇವು, ಇಂಥ ಬೆಳೆಗಳನ್ನು ಬೆಳೆದು ತಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು. ಬೋರ್ವೆಲ್ ಹತ್ರ ಕಡ್ಡಾಯವಾಗಿ ಒಂದು ರಿಚಾರ್ಜ್ ಫಿಟ್ ಮಾಡಿಕೊಂಡು ಮಳೆ ನೀರನ್ನು ಮರುಪೂರ್ಣ ಮಾಡಿಕೊಳ್ಳಿ ಎಂದರು. ಬಯಲು ಸೀಮೆಯಲ್ಲಿ ಸದ್ಯ ಮಳೆಯ ಅಭಾವ ತೀವ್ರವಾಗಿದೆ. ಇದನ್ನೇ ಪ್ರಸ್ತಾಪಿಸಿದ ಇಒ ಅವರು, ಬಿದ್ದ ಮಳೆ ನೀರು ವ್ಯರ್ಥವಾಗದಂತೆ ಬೋರ್ವೆಲ್ಗಳ ಹತ್ತಿರ ಕಡ್ಡಾಯವಾಗಿ ಜಲ ಮರುಪೂರಣದ ರೀಚಾರ್ಜ್ ಪಿಟ್ಗಳನ್ನು ನಿರ್ಮಿಸಿಕೊಳ್ಳಲು ರೈತರಿಗೆ ಕಿವಿಮಾತು ಹೇಳಿದರು. ಇದರ ಜೊತೆಗೆ ರಾಗಿ ಬೆಳೆಗಾರರಿಗೆ ಅತ್ಯಂತ ಮಹತ್ವದ ಮಾಹಿತಿ ನೀಡಿದ ಇಒ ಆನಂದ್, ಜಿಲ್ಲಾಧಿಕಾರಿಗಳ ಆದೇಶದಂತೆ ರಾಗಿ ಬೆಳೆಗೆ ಕಡ್ಡಾಯವಾಗಿ ವಿಮೆ ಮಾಡಿಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಿದರು. ಕೇವಲ 402ರಷ್ಟು ಹಣ ಮೊತ್ತದ ಇನ್ಶೂರೆನ್ಸ್ ಪಾವತಿಸಿದರೆ ಒಂದು ವೇಳೆ 10% ಬೆಳೆ ನಷ್ಟ ಉಂಟಾದರೂ ಎಕರೆಗೆ ಬರೋಬ್ಬರಿ 27,000 ರೂಪಾಯಿಗಳವರೆಗೆ ವಿಮಾ ಪರಿಹಾರ ಸಿಗಲಿದೆಂದು ರೈತರಿಗೆ ಮನವರಿಕೆ ಮಾಡಿಕೊಟ್ರು. ಹೌದು, ಸರ್ಕಾರದ ಯೋಜನೆಗಳು ಬಡ ರೈತರ ಕೈ ಸೇರಬೇಕೆಂಬ ಶಾಸಕರ ಆಶಯದಂತೆ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳದೆ ಪರ್ಯಾಯ ಬೆಳೆ ಪದ್ಧತಿ ಹಾಗೂ ಜಲ ಸಂರಕ್ಷಣೆಯತ್ತ ರೈತರು ಮುಖ ಮಾಡಬೇಕೆಂಬ ಇಒ ಆನಂದ್ ಅವರ ಕಳಕಳಿ ನಿಜಕ್ಕೂ ಶ್ಲಾಘನೀಯ. ಚಿಂತಾಮಣಿಯಿಂದ ನ್ಯೂಸ್ ಬ್ಯೂರೋ ರಿಪೋರ್ಟ್, ಫೈರ್ ನ್ಯೂಸ್ ಕನ್ನಡ. ನಿರಂತರ ನೋಡ್ತಾ ಇರಿ, ಇದು ನಿಮ್ಮ ಸುದ್ದಿ. ನಮಸ್ಕಾರ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಮಾನ್ಯ ಚಿಂತಾಮಣಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಸೂಚನೆಯಂತೆ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 14 ಜನ ಫಲಾನುಭವಿಗಳನ್ನು ಏನು 2018-19ರಲ್ಲಿ ಅಪ್ರೂವಲ್ ಆಗಿತ್ತು ಅಂಥವ್ರಿಗೆ ಲಾಸ್ಟ್ ಇಯರು ಬೋರ್ವೆಲ್ಸನ್ನು ಕೊರೆಸಿದ್ದಾರೆ. ಆ ಬೋರ್ವೆಲ್ಸ್ ಕೊರೆಸಿರೋ ಫಲಾನುಭವಿಗಳಿಗೆ ಇವತ್ತು ಪಂಪು, ಮೋಟ್ರು ಮತ್ತು ಪೈಪ್ಗಳು, ಕೇಬಲ್ಲು, ಇವೆಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಮಾನ್ಯ ಶಾಸಕರ ಸೂಚನೆಯಂತೆ ನಾನು ಇವತ್ತು ಈ ಫಲಾನುಭವಿಗಳನ್ನು ಪಂಪು, ಮೋಟ್ರನ್ನು ವಿತರಣೆ ಮಾಡ್ತಾಯಿದ್ದೀನಿ. ಎಲ್ಲ ರೈತ ಬಾಂಧವರು ಏನು ಹಾಕ್ಸ್ಕೊಂಡಿದ್ದೀರೋ ದಯವಿಟ್ಟು ಟೊಮೆಟೊ ಬೆಳೆನ ಆಸೆ ಪಟ್ಟು ಹಾಕ್ಸ್ಕೊಂಡು ಕೈ ಸುಟ್ಕೋಬೇಡ್ರಿ. ಅದ್ರ ಪರ್ಯಾಯ ಬೆಳೆಗಳು ಭಾಳಷ್ಟಿದ್ದಾವೆ. ತೋಟಗಾರಿಕೆ ಬೆಳೆಗಳು, ನುಗ್ಗೆ ಆಗಿರ್ಬೋದು, ಬೇರೆ ಬಾಳೆ ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೆಳೆದು, ಕರಿಬೇವು ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೆಳೆದು ತಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಏನು ಪಂಪು ಮೋಟ್ರುಗಳು ದಯವಿಟ್ಟು ಯಾರಿಗೂ ಮಾರ್ಕೋಬೇಡ್ರಿ. ಇದನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಅಮೂಲ್ಯವಾದ ಒಂದು ನೀರನ್ನು ನೀವು ಈಚೆಗೆ ತೆಗೆದು ನೀವು ಬೆಳವಣಿಗೆ ಆಗಿದರೆ, ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗಿ ನಿಮ್ಮ ಮಕ್ಕಳನ್ನು ಸರಿಯಾದ ಒಂದು ಸುಸ್ಥಿತಿಯಲ್ಲಿ ಒಳ್ಳೆಯ ಎಜುಕೇಷನ್ ಕೊಟ್ಟರೆ ನೀವು ಅಭಿವೃದ್ಧಿ ಆದರೆ ಈ ಒಂದು ತಾಲೂಕು ಅಭಿವೃದ್ಧಿ ಆಗುತ್ತೆ. ತಾಲೂಕು ಅಭಿವೃದ್ಧಿ ಆದರೆ ದೇಶನ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಒಂದು ಕಿವಿ ಮಾತು ನಿಮಗೆ ಹೇಳ್ತಾ, ಸೊ ಇದನ್ನು ಸುಸ್ಥಿತಿಯಲ್ಲಿ ನೀವು ಕಾಪಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ನೀವು ಬೋರ್ವೆಲ್ ಹತ್ರ ಏನು ಮಾಡಬೇಕು ಅಂತಂದರೆ, ಅಷ್ಟೆಲ್ಲ ಎಲ್ಲಿ ಕಾಲುವೆ ಬರುತ್ತೋ ಅಥವಾ ಡೌನ್ ಎಲ್ಲಿ ಇರುತ್ತದೋ ಅಲ್ಲಿ ಸರಿಯಾಗಿ ಬೋರ್ವೆಲ್ ಹತ್ರ ಒಂದು ರೀಚಾರ್ಜ್ ಫಿಟ್ ಮಾಡಿಕೊಂಡು ಮರುಪೂರ್ಣ ಮಾಡ್ಕೊಳ್ಳಿ. ಮಳೆ ನೀರು ಈಗ ನೋಡ್ರಿ, ಮಳೆಗಳು ಹೊರ್ತಾ ಇದೆ, ಇದುವರೆಗೂ ಮಳೆ ಇಲ್ಲ.
ಅಟ್ಲೀಸ್ಟು ಮಳೆ ಬಿದ್ದಿರ್ತಕ್ಕಂಥ ಮಳೆನ ನೀವು ಬೋರ್ವೆಲ್ಗೆ ಮತ್ತೆ ರೀಚಾರ್ಜ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಗ್ರೌಂಡ್ ವಾಟರ್ ಜಾಸ್ತಿ ಅದು ಪಂಚಾಯತ್ ನೀವು ಮಾಡ್ಕೋಬೇಕಲ್ಲ, ಕೇಳಿ ಮಾಡ್ಕೋಬೇಕು. ಅವ್ನು ಹೇಳಿದ ನಮ್ಮ ಆಮೇಲೆ ಇವೆಲ್ಲ ಇದ್ದಾವೆ TCBದು, ಸೊ ಅವನ್ನೆಲ್ಲ ಮಾಡ್ಕೋಬೇಕು. ಆಮೇಲೆ ಎಲ್ಲ ರೈತ ಬಾಂಧವರು ಇಲ್ಲಿದ್ದಾರೆ. ರಾಗಿಗೆ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಇನ್ಶೂರೆನ್ಸ್ ಕಟ್ಕೋಬೇಕು ಅಂತೇಳಿ. ಬರೀ 500 ರೂಪಾಯಿ ಇನ್ಶೂರೆನ್ಸ್ ಕಟ್ಟಿದ್ರೆ 27,000, 402 ರೂಪಾಯಿ ಎಕರೆಗೆ ಕಟ್ಕೊಂಡ್ರೆ 27,000 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. 10% ಲಾಸ್ ಆದ್ರೂ ಇನ್ಶೂರೆನ್ಸ್ ಬರುತ್ತೆ. ಮಳೆಗಳು ಹಿಂಗೆ ಹೋಗಿದ್ದಾವೆ, ದಯವಿಟ್ಟು ರಾಗಿಗೆ ಇನ್ಶೂರೆನ್ಸ್ ಮುಂದೆ ವರ್ಷ ಕಟ್ಟಿದ್ದೀವಿ ಬರುತ್ತೆ. ಈ ವರ್ಷ ಕಟ್ಟಿ ಬರುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.